ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಒಂದು ಈವ್ನಿಂಗ್ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ, ಹಾಗೆ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ, ಹಾಗೆ 1 ಚಮಚ ಪೆಪ್ಪರ್ ಪೌಡ್ರನ್ನು ಹಾಕಿದ್ದೀನಿ. ನೆಕ್ಸ್ಟು ಜೀರಿಗೆ ಪುಡಿನ 1 ಸ್ಪೂನು ಹಾಕಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ, ಮತ್ತು ಒಂಚೂರು ಧನಿಯಾ ಪೌಡ್ರನ್ನು ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಕೊತ್ತಂಬರಿ ಕರಿಬೇ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಬೋದು. ಹಾಗೆ ಅಚ್ಚು ಖಾರದ ಪುಡಿನ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಚೂರು ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಚಪಾತಿ ಹಿಟ್ಟನ್ನು ನಾವು ನಾದ್ತೀವಲ್ಲ ಅದಕ್ಕಿಂತ ಚೂರು ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು. ನಿಮಗೆ ಬೇಕಿದ್ದರೆ ನೀವು ಇದನ್ನು ಹಸಿ ಖಾರನೂ ಹಾಕಿ ನಾವು ಮಾಡ್ಬೋದು. ನಾನಿಲ್ಲಿ ಕೆಂಪು ಖಾರನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಹಸಿ ಖಾರನ ಪೇಸ್ಟ್ ಮಾಡಿ ಹಾಕಬೇಕು. ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸಿ ಇಟ್ಕೋಬೇಕು. ಇವಾಗ ನಾನು ಹಿಟ್ಟನ್ನು ಆಲ್ಮೋಸ್ಟ್ ಕಲಿಸಿದ್ದೀನಿ. ನಿಮಗೆ ಹಿಟ್ಟು ಕೈಗೆ ಹತ್ತಿದ್ರೆ ಒಂಚೂರು ಆಯಿಲನ್ನು ಹಾಕ್ಕೊಂಡು ನೀವು ನಾದ್ಕೋಬೋದು. ಇವಾಗ ಇದನ್ನು ಒಂದು 10 ಮಿನಿಟ್ಸ್ ಸೈಡಿಗೆ ಇಡೋಣ. 10 ನಿಮಿಷ ಆದ ನಂತರ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ನೋಡಿ ಇವಾಗ ಹಿಟ್ಟು ನೆನೆದಿದೆ. ಮತ್ತು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕೈಯಿಂದ ಈ ಥರ ನಾದ್ಕೋಬೇಕು. ಇದರಲ್ಲಿ ನಾನು 2 ಉಂಡೆನ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಒಂಚೂರು ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಾಗೆ ಮೇಲೆ ಒಂಚೂರು ಅಕ್ಕಿ ಹಿಟ್ಟನ್ನು ಹಾಕಿ ನಾನು ಚಪಾತಿ ಲಟ್ಟಿಸೋ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ತಾ ಇದ್ದೀನಿ. ನಿಮಗೆ ಹಿಟ್ಟು ಹಚ್ಚೋದು ಬೇಡ ಅಂದರೆ ನೀವು ಎಣ್ಣೆ ಹಚ್ಚಿ ಕೂಡ ಈ ಥರ ಲಟ್ಟಿಸ್ಕೋಬೋದು. ಸ್ವಲ್ಪ ಮೀಡಿಯಮಲ್ಲಿರಬೇಕು, ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತಿಳುವು ಬೇಡ. ಆ ಥರ ಚಪಾತಿನ ಲಟ್ಟಿಸ್ಕೋಬೇಕು. ಇವಾಗ ಪೋರ್ಕಿಂದ ಈ ಥರ ನಾವು ಮಾಡ್ತಿದ್ದೀನಲ್ಲ ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ಹಿಟ್ಟು ಉಬ್ಬಲ್ಲ. ನೋಡಿ ಇವಾಗ ಈ ಥರ ಕಟ್ ಮಾಡ್ತಾ ಇದ್ದೀನಿ ಸೈಡಲ್ಲಿ. ಇದು ತುಂಬ ಚೆನ್ನಾಗಿರುತ್ತೆ. ಟೀ ಟೈಮಲ್ಲಿ ನಾವು ಇದನ್ನು ಈ ಥರ ಮಾಡ್ಕೊಂಡು ತಿನ್ಬೋದು. ಸಖತ್ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದನ್ನು ಮಾಡಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿಯಲ್ಲ, ಒಂದು 15 to 20 ಮಿನಿಟ್ಸ್ ಆಗುತ್ತಷ್ಟೇ. ನೋಡಿ ಈ ಥರ ಕರೆಕ್ಟ್ ಸಮ ಅಳತೆಯಲ್ಲಿ ನಾವು ಈ ಥರ ಕಟ್ ಮಾಡ್ಕೋಬೇಕು. ಈ ಚಿಪ್ಸು ಮಾಡೋದು ತುಂಬ ಸುಲಭ. ಸೊ ನೋಡಿ ಇವಾಗ ನಾನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೀವು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಬೇಕಿದ್ದರೆ ರೌಂಡು ಮಾಡ್ಕೋಬೋದು, ಇಲ್ಲ ಸ್ಕ್ವೇರ್ ಮಾಡ್ಕೋಬೋದು. ಸೊ ನೋಡಿ ಇವನ್ನ ಈ ಥರ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದಾಗಿದೆ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಳಿಗೆ ಇಟ್ಟಿದ್ದೀನಿ. ಬಾಳಿಗೆ ಕಾದ ನಂತರ ಅದಕ್ಕೆ ಎಣ್ಣೆ ಕೂಡ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡಿರುವಂಥ ಚಿಪ್ಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾವು ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಹೊರಗಡೆ ಹೋಗಿ ಚಿಪ್ಸ್ ತರ್ತೀವಿ, ಅದು ಯಾವ ಎಣ್ಣೆಲಿ ಕರೆದಿರ್ತಾರೋ ಏನೋ. ಈ ಥರ ನಾವು ಮನೆಯಲ್ಲೇ ಕ್ವಿಕ್ಕಾಗಿ ಮಾಡಿ ಇಟ್ಕೋಬೋದು. 1 ವಾರ ಹಿಂಗೆ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು. ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದು ಹಾಗೆ ಚಿಪ್ಸ್ ತಿನ್ನೋಕೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಇದಕ್ಕೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿಕೊಂಡು ಮೇಲೆ ಹಾಕ್ಕೊಂಡು ತಿನ್ಬೋದು. ಸೊ ನಮ್ಮ ಟೇಸ್ಟಿಗೆ ಅನುಸಾರವಾಗಿ ನಾವು ಈ ಥರ ಮಾಡ್ಕೊಂಡು ತಿನ್ಬಹುದು. ಸೊ ನೋಡಿ ಇವಾಗ ಒಂಚೂರು ಗೋಲ್ಡನ್ ಕಲರ್ ಆಗೋ ತನಕ ಅಷ್ಟೇ ಕರೆದ್ರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಹಾಗೆ ಅಷ್ಟು ಕ್ರಿಸ್ಪಿಯಾಗಿ ಕೂಡ ಇದೆ, ಅಷ್ಟು ಗರಿ ಗರಿಯಾಗಿ ಕಾಣ್ತಾ ಇದೆ ನೋಡಿ. ಆಗ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.